ದೇವಾಲಯದ ಜಾಗ ಕಬಳಿಸಲು ಹೊರಟವರ ಮೇಲೆ ಕ್ರಮಕ್ಕೆ ಆಗ್ರಹ. ಅಂಬಳೆ ಗ್ರಾಮದ ಬೀರ ದೇವಾಲಯದ ಆವರಣದ ತಂತಿ ಬೇಲಿಯನ್ನು ಕಿತ್ತು ಹಾಕಿ ಕಬಳಿಸಲು ಹೊರಟವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅಂಬಳೆ ಗ್ರಾಮದ 100ಕ್ಕೂ ಹೆಚ್ಚು ದಲಿತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಒಂದು 400-500 ವರ್ಷ ನಮಗೆ ಗೊತ್ತಿಲ್ಲ. ನಮ್ಮ ತಾತ ಕಾಲದಿಂದಲೇ ಒಂದು ಇದು ಬನ ಅಂತ, ಅದು ಬೀರದೇವ್ರ ಬನ ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ದೇವಸ್ಥಾನ ಇದೆ. ಈಗ ಅಲ್ಲಿ 3/4 ಎಕರೆ ಜಾಗ ಇದೆ. ಅಲ್ಲಿ ಪ್ರತಿ ವರ್ಷ ನಾವು ಜಾತ್ರೆ ಮಾಡ್ತೀವಿ, ಸಿಡಿ ಮಾಡ್ತೀವಿ, ವಾರ ಪೂಜೆ ಮಾಡ್ತೀವಿ. ಮತ್ತೆ ಅದು ಇದು ಮಾಡಿ ಸರ್, ಅದನ್ನ ಏನಾಗಿದೆ ಅಂದರೆ ಬೇಲಿ ಮಾಡಿದ ಯಾರು ಒತ್ತುವರಿ ಮಾಡಬಾರ್ದು ಅಂತ. ಅದನ್ನು ಏಕೈಕಿ ಮೇಡಮ್ ಅವರು ಯಾರೋ ಮಾತಿಗೆ ಅಥವಾ ಸುಮ್ಮನೆ ಏನೋ ರಾಂಗ್ ಇದು ಮಾಡ್ಕೊಂಡು ಮೇಡಮ್ ಅದನ್ನು ತೆರವು ಮಾಡಿ ಅಂತ ದಯಮಾಡಿ ಜಾಗಕ್ಕೆ ನಾವು MLA ಮೇಡಮ್ ಅವ್ರ ಹತ್ರ ಮಾತಾಡಿದ್ವಿ. ನಾಯನ ಮೇಡಮ್ ಅಥವಾ ನನ್ನ ಗಮನಕ್ಕಿದೆ, ನಾನು ಅದನ್ನು DC ಅವ್ರ ಹತ್ರ ಮಾತಾಡಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ ದಯಮಾಡಿ ದೇವ್ರ ಹೆಸರಿಗೆ ಅದು ಪಾಣಿ ಮಾಡೋಕ್ಕೆ ಅವಕಾಶ ಕೊಡಬೇಕಂತೇಳಿ ಕೈ ಮುಖಾಂತರ 80 ವರ್ಷಗಳಿಂದ ನಾವು ಬೀರದೇವರು, ಬೆಟ್ಟಪ್ಪ, ಮಾಸ್ತಿದೇವರು, ರಾಜಮ್ಮ ದೇವರ ಗುಡಿ ಹಾಗೂ ಆ ದೇವಾಲಯದ ಪೂರ್ಣ ನಿರ್ವಹಣೆ ಕಾರ್ಯಗಳನ್ನು ನಾವೆಲ್ಲ ಮಾಡಿಕೊಂಡು ಬರುತ್ತಿದ್ದೇವೆ. ದೇವಾಲಯದ ಪಕ್ಕದ ನಿವಾಸಿ ಪಾರ್ವತಮ್ಮ ಅವರ ಕುಟುಂಬದವರು ಜಾಗ ಕಬಳಿಸುವ ಹುನ್ನಾರದಿಂದ ತಂತಿ ಬೇಲಿ ಕಿತ್ತು ಲಕ್ಷಾಂತರ ರುಗಳನ್ನು ನಷ್ಟ ಮಾಡಿದ್ದು, ಇದಕ್ಕೆ ತಹಸೀಲ್ದಾರರ ಸಂಪೂರ್ಣ ಸಹಕಾರವಿದ್ದು ಕೂಡಲೇ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಮುಖಂಡರಾದ ತಿಮ್ಮೇಶ್ ಆಗ್ರಹಿಸಿದರು. ಹಿಂದೆ ಒಂದು ಮನೆ ಕಟ್ಟಿದ್ದಾರೆ ಸರ್, ಅದು ಈಗ ಕಟ್ಟಿರೋದು ಮನೆ, ಹಿಂದಿಂದ ಕಟ್ಟಿರಲಿಲ್ಲ. ಮನೆ ಆಗಿಲ್ಲ ಇನ್ನೂ. ಅವರು ಹೆಸರು ಏನಂತ ಮಧು ಅಂತ ಮನೆ ಕಟ್ಕೊಂಡಿದ್ದಾರೆ. ಅವ್ರು ಈಗ ಬಂದು ನಮಗೆ ರೋಡ್ ಬೇಕು ಅಂತ ಕೇಳ್ತಾರೆ. ನಾವೆಲ್ಲ ಕ್ಲೀನ್ ಮಾಡಿಸಿ ತಂತಿ ಬೇಲಿ ಹಾಕಿದ್ಮೇಲೆ ಈಗ ನಮಗೆ ರೋಡ್ ಬೇಕು ಅಂತ ಕೇಳ್ತಿದ್ದಾರೆ. ನಾವಿಲ್ಲಿ ನಿಮಗೆ ರೋಡ್ ಇಲ್ಲ ಕಣಪ್ಪ, ನೀವು ಸರ್ವೆ ಮಾಡಿಸ್ಕೊಂಡೆಲ್ಲ ರೋಡ್ ಏನಾರು ಇದ್ದರೆ ನಾವು ಬಿಟ್ಕೊಡ್ತೀವಿ, ಇಲ್ಲಾಂದ್ರೆ ರೋಡ್ ಇಲ್ಲ ಅಂತಂದ್ರೆ ನಾವು ಬಿಟ್ಕೊಡೋಕೆ ತರಲಿ. ಇದು ಗ್ರಾಮದ್ದು, ನಮ್ಮ ಒಬ್ಬರದಲ್ಲ, ನಾವು ಬಿಟ್ಕೊಡಲ್ಲ ಅಂತ ಹೇಳಿದ್ದಕ್ಕೆ ಅವರು ಅಕ್ರಮವಾಗಿ ತಹಸೀಲ್ದಾರ್ ಕರ್ಕೊಬಂದು ಪೊಲೀಸ್ ಪ್ರೊಟೆಕ್ಷನ್ ಮೇಲೆ ಬೇಲಿ ಕಿತ್ತಾಕ್ಸಿ ಊರು ಗ್ರಾಮದವರಿಗೆ ಒಂದು ಮಾಹಿತಿ ತಿಳಿಸ್ತಾರೆ. ಅವ್ರು ಒಂದೇ ಮನೆ ಇರೋದು ಅಕ್ರಮವಾಗಿ ಬೇಲಿ ಕೀಳಿಸಿ ದೌರ್ಜನ್ಯ ಮಾಡಿದ್ದಾರೆ. ಇಮಿಡಿಯೇಟ್ ಸರ್ಕಾರ ಇದನ್ನು ಪರಿಗಣಿಸಿ ತಹಸೀಲ್ದಾರ್ನ ವಜಾ ಮಾಡಬೇಕು. ಅವ್ರ ಮೇಲೆ ಕಾನೂನು ಕ್ರಮ ತಹಸೀಲ್ದಾರ್ ಮೇಲೆ ಆಗಬೇಕು, ವಿತ್ ಅವ್ರ 2 ಜನ ಮೇಲೂ ಆಗಬೇಕು. ಇಷ್ಟು ನಮ್ಮ ಎಲ್ಲರ ಬೇಡಿಕೆ ಒಂದೇ ಆಗಿದೆ. ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಭೀಮಯ್ಯ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳು ದಲಿತರಿಗೆ, ನೊಂದವರಿಗೆ ಅನುಕೂಲ ಮಾಡಿಕೊಡುವುದನ್ನು ಬಿಟ್ಟು ಉಳ್ಳವರ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಖಂಡನೀಯ. 100 ವರ್ಷಗಳಿಂದ ದೇವಾಲಯದ ಜಾಗ ಉಳ್ಳವರ ಪಾಲಾಗದಂತೆ ತಡೆದು ಬೇಲಿ ಹಾಕಿದರೆ ತಹಶೀಲ್ದಾರ್ ಅವರು ಬೇಲಿ ಕಿತ್ತು ಹಾಕಿಸಿ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು. ಮೂರು ತಾಲೂಕು ಅಂಬಳೆ ಹೋಬಳಿ, ಅಂಬಳೆ ಕೇಂದ್ರ ಸ್ಥಾನ. ಅಂಬಳೆ ಹೋಬಳಿಯಲ್ಲಿ ನಮ್ಮ SC ಕಾಲೋನಿಯಲ್ಲಿ 2 ಸಮುದಾಯವೂ ಇದೆ. ಮತ್ತು ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯ 2 ಸಮುದಾಯವೂ ಇದೆ. ಅಲ್ಲಿ ಕನಿಷ್ಠ ಒಂದು 180 ಮನೆ ಇದೆ. 180 ಮನೆಯಲ್ಲಿ 2,500 ಜನ ಪಾಪ್ಯುಲೇಷನ್ ಇದೆ ಸರ್. ಎಲ್ಲ ಕೂಡು ಕುಟುಂಬಗಳು. ಇಲ್ಲೇನಾಗಿದೆ ಅಂದರೆ ಸಾಂಪ್ರದಾಯಿಕವಾಗಿ ನಮ್ಮ ಮುತ್ತಾತ, ತಾತ, ನಮ್ಮ ಪೂರ್ವಜನರಿಂದಲೂ ಸಹ ಒಂದು ಬೀರಪ್ಪನ ದೇವಸ್ಥಾನ ಬನ ಅಂತ ಮಾಡ್ಕೊಂಡು ಅಲ್ಲಿ ಜಾತ್ರೆ, ಹಬ್ಬ, ಪ್ರತಿ ವರ್ಷ ಜಾತ್ರೆ ಮಾಡ್ತೀವಿ. ಪ್ರತಿ ವರ್ಷ ಅಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ. ಈ ಎಲ್ಲ ಸಂಪ್ರದಾಯದಲ್ಲಿ ನಡ್ಕೊಂಬರ್ತಿರ್ತೀವಿ. ಅಲ್ಲೇನಾಗಿದೆ ಅಂದರೆ ಅಲ್ಲಿ 1/4 ಎಕರೆ ಜಾಗ ಇದೆ. ಅಲ್ಲಿ 3-4 ದೇವಸ್ಥಾನ, ಸಣ್ಣ ಗುಡಿಗಳಿದ್ದಾವೆ. ಅಲ್ಲಿ ದೇವಸ್ಥಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ದಿನನಿತ್ಯ ಅರ್ಚನೆ ಮಾಡ್ಕೊಂಡು ಮಾಡ್ತಾಯಿದೆ. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ ಆ ಎಲ್ಲ ಸರ್ಕಾರಿ ಜಾಗ. ಅದು ಪೂರ್ವಜನರಿಗೆ ಏನು ಈಗ 300-400 ವರ್ಷದಿಂದ ಇದನ್ನು ದೇವರು ಬನ ಅಂತ ಬಿಟ್ಕೊಂಡ್ಬಂದಿರೋ ಆಚರಣೆ ಮಾಡೋ ಆ ಜಾಗಕ್ಕೆ ನಾವು ಏನು ಮಾಡಿದ್ರು, ಊರವರು ಯಾರೂ ಒತ್ತುವರಿ ಮಾಡಬಾರ್ದು, ಇದು ಸಮಾಜದ ಜಾಗ ಅಂಥೇಳಿ ಬೇಲಿ ಮಾಡಿದ್ದಕ್ಕೆ ನಿನ್ನೆ ದಿನ ತಹಸೀಲ್ದಾರ್ ಮೇಡಮರು ಊರವ್ರಿಗೆ ಅಥವಾ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇಲ್ಲದೆಯಾ ಅಥವಾ ಮಾಹಿತಿ ಇರೋದೆಯಾ ಊರವ್ರಿಗೆ ಅದು ಒಂದು ಅವರು ಬೇಲಿನ ಬೇರೆಯವ್ರು ಕರ್ಕೊಂಡೋಗಿ ಕಿತ್ತಾಕ್ಸಿದ್ದಾರೆ. ಇದು ನಮ್ಮ ಸಮಾಜದವ್ರಿಗೆ ಭಾಳ ದುಃಖ ಆಗಿದೆ, ನೋವಾಗಿದೆ. ಯಾಕೆಂದರೆ ಇದು ಯಾವುದೇ ಒಂದು ಕುಟುಂಬಕ್ಕೆ ಅಥವಾ ಸಮಾಜಕ್ಕೆ ಅಥವಾ ವ್ಯಕ್ತಿಗೆ ಇದು ಸಂಬಂಧಪಟ್ಟಿದ್ದಲ್ಲ. ಇದು ಸಮಾಜಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ಏಕಾಏಕಿ ಬಂದು ಯಾವುದೋ ಒಬ್ಬ ಸರ್ಕಾರಿ ಅಧಿಕಾರಿ ಸರ್ಕಾರಿ ಜಾಗನ ಸಮಾಜಕ್ಕೆ ಉಪಯೋಗ ಅಂತ ಸ್ಥಳದಲ್ಲಿ ಅವರು ನಮಗೆ ಅಡಚಣೆ ಮಾಡಿ ಒಂದು ಅವರಿಗೆಲ್ಲ ತುಂಬ ಬೈದು, ಏನ್ರಿ ನೀವು ಯಾರ್ರಿ ಕೇಳೋಕ್ಕೆ, ಅದನ್ನು ಅವರು ನೀವು ಅದು ಬೇರೆಯವರಿಗೆ ಹೆಸರಿಗೆ ಬರ್ಕೊಡ್ತೀನಿ, ನೀವು ಯಾಕೆ ಇಲ್ಲಿ ಕೊಡಬೇಕು ಅಂತ ಈಗೆಲ್ಲ ಅವರೆಲ್ಲರೂ ಮುಗ್ಧರು. ಅವರಿಗೆ ಬಂದು ಅವರು ಇದನ್ನು ಮಾಡ್ಕೊಂಡು ದೌರ್ಜನ್ಯ ಮಾಡಿ ಪರಿಷ್ಠ ವರ್ಗದವರು ಏನೂ ಮಾಹಿತಿ ಇಲ್ಲ, ಅಮಾಯಕರು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಅದನ್ನು ತೆರವು ಮಾಡಿದ್ದಾರೆ.
ದಯಮಾಡಿ ಆ ಜಾಗ ನಮಗೆ ಯಾವುದೇ ವ್ಯಕ್ತಿಗಲ್ಲದು, ಬೀರಪ್ಪನ ಬನಕ್ಕೋಸ್ಕರ ಅದು ಮಂಜೂರಾಗಬೇಕು. ಅದೇ ಜಾಗವನ್ನು ಕಾಯ್ದಿರಿಸ್ಬೇಕು ಮತ್ತು ಅದನ್ನು ನಾವು ಜಾತ್ರೆ ಹಬ್ಬ ಹರಿದಿನ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಗ್ರಾಮಸ್ಥರು ಮಾತನಾಡಿ, ಸದರಿ ದೇವಸ್ಥಾನದ ಜಾಗವು ನಕಾಶೆ ಕಂಡ ಜಾಗ ಆಗಿಲ್ಲದೇ ಇದ್ದರೂ ಹಾಗೂ ಪಾರ್ವತಮ್ಮನವರ ಮನೆಯ ಸಮೀಪದಲ್ಲಿಯೇ ತಿರುಗಾಡಲು ರಸ್ತೆ ಇದ್ದರೂ ಸಹ ದೇವಸ್ಥಾನದ ಜಾಗವನ್ನು ಅತಿಕ್ರಮಿಸಿಕೊಳ್ಳುವ ಉದ್ದೇಶದಿಂದ ಹಾಗೂ ಶಾಂತಿ ಕದಡುವ ದುರುದ್ದೇಶದಿಂದ ಪಾರ್ವತಮ್ಮನವರ ಕುಟುಂಬ ಪ್ರಯತ್ನಿಸುತ್ತಿದ್ದು, ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅಂಬಳೆ ಅಜ್ಜಿ ಕಾಲದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಮಾಡಿದ್ದಾರೆ. ಈಗೇನು ಹೊಸ್ದಾಗೇನು ಮಾಡಿಲ್ಲ. ನೀವು ಈಗ ಅದನ್ನು ನಮಗೆ ಎಲ್ಲವ ಉಳಿಸ್ಕೊಡ್ಬೇಕು. ಅದಕ್ಕೋಸ್ಕರನೇ ಕಾಯ್ತಿದ್ದೀವಿ. ಈಗೇನು ಹೊಸ್ದಾಗೇನು ಮಾಡಿಲ್ಲ. ಈಗ 300-400 ವರ್ಷದಿಂದ ಮಾಡ್ತಾಯಿದ್ದಾರೆ. ಮಾಡಿದ್ದೇ ಅಲ್ಲಿ ದೇವಸ್ಥಾನಗಳೆಲ್ಲ ಇದ್ದಾವೆ. ಆ ದೇವಸ್ಥಾನ ಉಳಿಸ್ಕೊಡ್ಬೇಕು. ಮನವಿ ನೀಡುವ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಾಗರ್ ಬಣದ ಜಿಲ್ಲಾಧ್ಯಕ್ಷರಾದ ಬಿಳೆಕಲ್ಲು ಬಾಲಕೃಷ್ಣ, ಗ್ರಾಮಸ್ಥರಾದ ಪುಟ್ಟಮ್ಮ, ಕುಮಾರ್, ದೇವರಾಜ್, ಧರ್ಮಯ್ಯ, ಜವರಯ್ಯ, ನಾರಾಯಣ್, ರಂಗಯ್ಯ, ಜನಾರ್ದನ್ ಹಾಗೂ ಮುಂತಾದವರು ಹಾಜರಿದ್ದರು.